ಆರ್ಬಿಐ ಸುದ್ದಿ ನೀಡಿದೆ. ಸತತ ಎರಡನೇ ಬಾರಿಗೆ 25 ಬೇಸಿಕ್ ಪಾಯಿಂಟ್ ರೆಪೋ ದರ ಇಳಿಕೆ ಮಾಡಿದೆ. ಜಾಗತಿಕ ತಲ್ಲಣ, ಷೇರುಪೇಟೆ ಕುಸಿತದ ಆತಂಕದ ಮಧ್ಯೆ ಆರ್ಬಿಐ ಮತ್ತೊಮ್ಮೆ ದಿಟ್ಟ ನಿರ್ಧಾರ ಕೈಗೊಂಡಿದೆ. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ಸ್ವಲ್ಪ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಏನಲ್ಲ. ಈಗ ನೀವು 30 ವರ್ಷ 50 ಲಕ್ಷ ಸಾಲ 30 ವರ್ಷಕ್ಕೆ ನೀವು ಪಡ್ಕೊಂಡಿದ್ರೆ ಎಷ್ಟು ಕಟ್ತಾ ಇದ್ದೀರಿ? 39,157 ಪಡ್ಕೊಂಡಿದ್ರೆ ಅಷ್ಟೇ 8.70 ಇದ್ದದ್ದು 8.45, 39,157, 32,219. ನಿಮಗೆ ಒಂದು 888 ರೂಪಾಯಿ ತಿಂಗಳಿಗೆ ಉಳಿತಾಯ ಆಗುತ್ತೆ. ನೀವು 12% ಬಡ್ಡಿಗೆ ಸಾಲ ಪಡೆದಿದ್ರೆ 5 ಲಕ್ಷ, ಆ 5 ಲಕ್ಷ ಪರ್ಸನಲ್ ಲೋನ್ ಪಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. 5 ವರ್ಷಕ್ಕೆ 5 ಲಕ್ಷ ಪಡೆದಿದ್ದೀರಿ. ಪ್ರತಿ ತಿಂಗಳು 11,282 ರೂಪಾಯಿ ಕಟ್ತಾ ಇದ್ದೀರಿ. ಇನ್ನು ಮುಂದೆ 11,149 ರೂಪಾಯಿ ಕಟ್ಟಬೇಕು. ಅಂದ್ರೆ ನಿಮಗೆ ಪ್ರತಿ ತಿಂಗಳು 130 ರೂಪಾಯಿ ಉಳಿಯುತ್ತೆ. ಬೇರೆಗೆ ಬರಲ್ಲ ದುಡ್ಡು. ಆದ್ರೆ ವರ್ಷಕ್ಕೆ 1,596 ಉಳಿಯುತ್ತೆ. ಅದರ ಬಗ್ಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಬನ್ನಿ ಹೆಂಗೆ ಅಂತ ಹೇಳ್ತೀನಿ. ಆರ್ಬಿಐ ಸುದ್ದಿ ನೀಡಿದೆ. ಸತತ ಎರಡನೇ ಬಾರಿಗೆ 25 ಬೇಸಿಕ್ ಪಾಯಿಂಟ್ ರೆಪೋ ದರ ಇಳಿಕೆ ಮಾಡಿದೆ. ಜಾಗತಿಕ ತಲ್ಲಣ, ಷೇರುಪೇಟೆ ಕುಸಿತದ ಆತಂಕದ ಮಧ್ಯೆ ಆರ್ಬಿಐ ಮತ್ತೊಮ್ಮೆ ದಿಟ್ಟ ನಿರ್ಧಾರ ಕೈಗೊಂಡಿದೆ. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ಸ್ವಲ್ಪ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಏನಲ್ಲ. ಈಗ ನೀವು 30 ವರ್ಷ 50 ಲಕ್ಷ ಸಾಲ 30 ವರ್ಷಕ್ಕೆ ನೀವು ಪಡ್ಕೊಂಡಿದ್ರೆ ಎಷ್ಟು ಕಟ್ತಾ ಇದ್ದೀರಿ? 39,157 ಪಡ್ಕೊಂಡಿದ್ರೆ ಅಷ್ಟೇ 8.70 ಇದ್ದದ್ದು 8.45, 39,157, 32,219. ನಿಮಗೆ ಒಂದು 888 ರೂಪಾಯಿ ತಿಂಗಳಿಗೆ ಉಳಿತಾಯ ಆಗುತ್ತೆ. ನೀವು 12% ಬಡ್ಡಿಗೆ ಸಾಲ ಪಡೆದಿದ್ರೆ 5 ಲಕ್ಷ, ಆ 5 ಲಕ್ಷ ಪರ್ಸನಲ್ ಲೋನ್ ಪಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. 5 ವರ್ಷಕ್ಕೆ 5 ಲಕ್ಷ ಪಡೆದಿದ್ದೀರಿ. ಪ್ರತಿ ತಿಂಗಳು 11,282 ರೂಪಾಯಿ ಕಟ್ತಾ ಇದ್ದೀರಿ. ಇನ್ನು ಮುಂದೆ 11,149 ರೂಪಾಯಿ ಕಟ್ಟಬೇಕು. ಅಂದ್ರೆ ನಿಮಗೆ ಪ್ರತಿ ತಿಂಗಳು 130 ರೂಪಾಯಿ ಉಳಿಯುತ್ತೆ. ಬೇರೆಗೆ ಬರಲ್ಲ ದುಡ್ಡು. ಆದ್ರೆ ವರ್ಷಕ್ಕೆ 1,596 ಉಳಿಯುತ್ತೆ. ಅದರ ಬಗ್ಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಬನ್ನಿ ಹೆಂಗೆ ಅಂತ ಹೇಳ್ತೀನಿ. ಆರ್ಬಿಐ ಸುದ್ದಿ ನೀಡಿದೆ. ಸತತ ಎರಡನೇ ಬಾರಿಗೆ 25 ಬೇಸಿಕ್ ಪಾಯಿಂಟ್ ರೆಪೋ ದರ ಇಳಿಕೆ ಮಾಡಿದೆ. ಜಾಗತಿಕ ತಲ್ಲಣ, ಷೇರುಪೇಟೆ ಕುಸಿತದ ಆತಂಕದ ಮಧ್ಯೆ ಆರ್ಬಿಐ ಮತ್ತೊಮ್ಮೆ ದಿಟ್ಟ ನಿರ್ಧಾರ ಕೈಗೊಂಡಿದೆ. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ಸ್ವಲ್ಪ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಏನಲ್ಲ. ಈಗ ನೀವು 30 ವರ್ಷ 50 ಲಕ್ಷ ಸಾಲ 30 ವರ್ಷಕ್ಕೆ ನೀವು ಪಡ್ಕೊಂಡಿದ್ರೆ ಎಷ್ಟು ಕಟ್ತಾ ಇದ್ದೀರಿ? 39,157 ಪಡ್ಕೊಂಡಿದ್ರೆ ಅಷ್ಟೇ 8.70 ಇದ್ದದ್ದು 8.45, 39,157, 32,219. ನಿಮಗೆ ಒಂದು 888 ರೂಪಾಯಿ ತಿಂಗಳಿಗೆ ಉಳಿತಾಯ ಆಗುತ್ತೆ. ನೀವು 12% ಬಡ್ಡಿಗೆ ಸಾಲ ಪಡೆದಿದ್ರೆ 5 ಲಕ್ಷ, ಆ 5 ಲಕ್ಷ ಪರ್ಸನಲ್ ಲೋನ್ ಪಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. 5 ವರ್ಷಕ್ಕೆ 5 ಲಕ್ಷ ಪಡೆದಿದ್ದೀರಿ. ಪ್ರತಿ ತಿಂಗಳು 11,282 ರೂಪಾಯಿ ಕಟ್ತಾ ಇದ್ದೀರಿ. ಇನ್ನು ಮುಂದೆ 11,149 ರೂಪಾಯಿ ಕಟ್ಟಬೇಕು. ಅಂದ್ರೆ ನಿಮಗೆ ಪ್ರತಿ ತಿಂಗಳು 130 ರೂಪಾಯಿ ಉಳಿಯುತ್ತೆ. ಬೇರೆಗೆ ಬರಲ್ಲ ದುಡ್ಡು. ಆದ್ರೆ ವರ್ಷಕ್ಕೆ 1,596 ಉಳಿಯುತ್ತೆ. ಅದರ ಬಗ್ಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಬನ್ನಿ ಹೆಂಗೆ ಅಂತ ಹೇಳ್ತೀನಿ. ಆರ್ಬಿಐ ಸುದ್ದಿ ನೀಡಿದೆ. ಸತತ ಎರಡನೇ ಬಾರಿಗೆ 25 ಬೇಸಿಕ್ ಪಾಯಿಂಟ್ ರೆಪೋ ದರ ಇಳಿಕೆ ಮಾಡಿದೆ. ಜಾಗತಿಕ ತಲ್ಲಣ, ಷೇರುಪೇಟೆ ಕುಸಿತದ ಆತಂಕದ ಮಧ್ಯೆ ಆರ್ಬಿಐ ಮತ್ತೊಮ್ಮೆ ದಿಟ್ಟ ನಿರ್ಧಾರ ಕೈಗೊಂಡಿದೆ. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ಸ್ವಲ್ಪ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಏನಲ್ಲ. ಈಗ ನೀವು 30 ವರ್ಷ 50 ಲಕ್ಷ ಸಾಲ 30 ವರ್ಷಕ್ಕೆ ನೀವು ಪಡ್ಕೊಂಡಿದ್ರೆ ಎಷ್ಟು ಕಟ್ತಾ ಇದ್ದೀರಿ? 39,157 ಪಡ್ಕೊಂಡಿದ್ರೆ ಅಷ್ಟೇ 8.70 ಇದ್ದದ್ದು 8.45, 39,157, 32,219. ನಿಮಗೆ
ಒಂದು 888 ರೂಪಾಯಿ ತಿಂಗಳಿಗೆ ಉಳಿತಾಯ ಆಗುತ್ತೆ. ನೀವು 12% ಬಡ್ಡಿಗೆ ಸಾಲ ಪಡೆದಿದ್ರೆ 5 ಲಕ್ಷ, ಆ 5 ಲಕ್ಷ ಪರ್ಸನಲ್ ಲೋನ್ ಪಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. 5 ವರ್ಷಕ್ಕೆ 5 ಲಕ್ಷ ಪಡೆದಿದ್ದೀರಿ. ಪ್ರತಿ ತಿಂಗಳು 11,282 ರೂಪಾಯಿ ಕಟ್ತಾ ಇದ್ದೀರಿ. ಇನ್ನು ಮುಂದೆ 11,149 ರೂಪಾಯಿ ಕಟ್ಟಬೇಕು. ಅಂದ್ರೆ ನಿಮಗೆ ಪ್ರತಿ ತಿಂಗಳು 130 ರೂಪಾಯಿ ಉಳಿಯುತ್ತೆ. ಇಯರ್ಗೆ ಬರಲ್ಲ ದುಡ್ಡು, ಆದ್ರೆ ವರ್ಷಕ್ಕೆ 1,596 ಉಳಿಯುತ್ತೆ. ಅದರ ಬಗ್ಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಬನ್ನಿ ಹೆಂಗೆ ಅಂತ ಹೇಳ್ತೀನಿ. ದೊಡ್ಡ RBI ಸುದ್ದಿ ನೀಡಿದೆ. ಸತತ 2ನೇ ಬಾರಿಗೆ 25 ಬೇಸಿಕ್ ಪಾಯಿಂಟ್ ರೆಪೋ ದರ ಇಳಿಕೆ ಮಾಡಿದೆ. ಜಾಗತಿಕ ತಲ್ಲಣ, ಷೇರುಪೇಟೆ ಕುಸಿತದ ಆತಂಕದ ಮಧ್ಯೆ RBI ಮತ್ತೊಮ್ಮೆ ದಿಟ್ಟ ನಿರ್ಧಾರ ಕೈಗೊಂಡಿದೆ. RBI ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರ ಇಳಿಕೆ ಮಾಡಿರೋದ್ರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ಸ್ವಲ್ಪ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಏನಲ್ಲ. ಈಗ ನೀವು 30 ವರ್ಷ 50 ಲಕ್ಷ ಸಾಲ 30 ವರ್ಷಕ್ಕೆ ನೀವು ಪಡ್ಕೊಂಡಿದ್ರೆ ಎಷ್ಟು ಕಟ್ತಾ ಇದ್ದೀರಿ? 39,157 ಪಡ್ಕೊಂಡಿದ್ರೆ ಅಷ್ಟೇ 8.70 ಇದ್ದದ್ದು 8.45, 39,157, 32,219. ನಿಮಗೆ ಒಂದು 888 ರೂಪಾಯಿ ತಿಂಗಳಿಗೆ ಉಳಿತಾಯ ಆಗುತ್ತೆ. ನೀವು 12% ಬಡ್ಡಿಗೆ ಸಾಲ ಪಡೆದಿದ್ರೆ 5 ಲಕ್ಷ, ಆ 5 ಲಕ್ಷ ಪರ್ಸನಲ್ ಲೋನ್ ಪಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. 5 ವರ್ಷಕ್ಕೆ 5 ಲಕ್ಷ ಪಡೆದಿದ್ದೀರಿ. ಪ್ರತಿ ತಿಂಗಳು 11,282 ರೂಪಾಯಿ ಕಟ್ತಾ ಇದ್ದೀರಿ. ಇನ್ನು ಮುಂದೆ 11,149 ರೂಪಾಯಿ ಕಟ್ಟಬೇಕು. ಅಂದ್ರೆ ನಿಮಗೆ ಪ್ರತಿ ತಿಂಗಳು 130 ರೂಪಾಯಿ ಉಳಿಯುತ್ತೆ. ಇಯರ್ಗೆ ಬರಲ್ಲ ದುಡ್ಡು, ಆದ್ರೆ ವರ್ಷಕ್ಕೆ 1,596 ಉಳಿಯುತ್ತೆ. ಅದರ ಬಗ್ಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಬನ್ನಿ ಹೆಂಗೆ ಅಂತ ಹೇಳ್ತೀನಿ. ದೊಡ್ಡ RBI ಸುದ್ದಿ ನೀಡಿದೆ. ಸತತ 2ನೇ ಬಾರಿಗೆ 25 ಬೇಸಿಕ್ ಪಾಯಿಂಟ್ ರೆಪೋ ದರ ಇಳಿಕೆ ಮಾಡಿದೆ. ಜಾಗತಿಕ ತಲ್ಲಣ, ಷೇರುಪೇಟೆ ಕುಸಿತದ ಆತಂಕದ ಮಧ್ಯೆ RBI ಮತ್ತೊಮ್ಮೆ ದಿಟ್ಟ ನಿರ್ಧಾರ ಕೈಗೊಂಡಿದೆ. RBI ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರ ಇಳಿಕೆ ಮಾಡಿರೋದ್ರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ ಬಡ್ಡಿ ದರ ಕೂಡ ಇಳಿಕೆಯಾಗಲಿದೆ. ಸ್ವಲ್ಪ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಏನಲ್ಲ. ಈಗ ನೀವು 30 ವರ್ಷ 50 ಲಕ್ಷ ಸಾಲ 30 ವರ್ಷಕ್ಕೆ ನೀವು ಪಡ್ಕೊಂಡಿದ್ರೆ ಎಷ್ಟು ಕಟ್ತಾ ಇದ್ದೀರಿ? 39,157 ಪಡ್ಕೊಂಡಿದ್ರೆ ಅಷ್ಟೇ 8.70 ಇದ್ದದ್ದು 8.45, 39,157, 32,219. ನಿಮಗೆ ಒಂದು 888 ರೂಪಾಯಿ ತಿಂಗಳಿಗೆ ಉಳಿತಾಯ ಆಗುತ್ತೆ. ನೀವು 12% ಬಡ್ಡಿಗೆ ಸಾಲ ಪಡೆದಿದ್ರೆ 5 ಲಕ್ಷ, ಆ 5 ಲಕ್ಷ ಪರ್ಸನಲ್ ಲೋನ್ ಪಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. 5 ವರ್ಷಕ್ಕೆ 5 ಲಕ್ಷ ಪಡೆದಿದ್ದೀರಿ. ಪ್ರತಿ ತಿಂಗಳು 11,282 ರೂಪಾಯಿ ಕಟ್ತಾ ಇದ್ದೀರಿ. ಇನ್ನು ಮುಂದೆ 11,149 ರೂಪಾಯಿ ಕಟ್ಟಬೇಕು. ಅಂದ್ರೆ ನಿಮಗೆ ಪ್ರತಿ ತಿಂಗಳು 130 ರೂಪಾಯಿ ಉಳಿಯುತ್ತೆ. ಇಯರ್ಗೆ ಬರಲ್ಲ ದುಡ್ಡು, ಆದ್ರೆ ವರ್ಷಕ್ಕೆ 1,596 ಉಳಿಯುತ್ತೆ. ಅದರ ಬಗ್ಗೆ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಬನ್ನಿ ಹೆಂಗೆ ಅಂತ ಹೇಳ್ತೀನಿ. ದೊಡ್ಡ